ಅಜ್ಜಾಗ ಅಲ್ಲೇ ಹಚ್ಚಂತಾರೆ ಗಾಡಿ ಅಲ್ಲೇ ಹಚ್ಚಂತಾರೆ ಹಾಂ ನವೀನ ಸಮಯ ಪಾಲನೆ ಬಗ್ಗೆ ಬಹಳ ಮಹತ್ವ ಕೊಡ್ತೇವೆ. ಇದರೊಂದಿಗೆ ಪ್ರಾರಂಭವಾಗಿ ಆಮೇಲೆ ವಿವಿಧ ನಮ್ಮ ಸ್ಪರ್ಧೆಗಳಿರ್ತದೆ. ಆ ಸ್ಪರ್ಧೆಗಳನ್ನೆಲ್ಲ ನಾವು ನಡೆಸಿಕೊಂಡು ಆಮೇಲೆ ಮಧ್ಯಾಹ್ನ ಕಾಲದ ಸ್ಪರ್ಧೆಗಳನ್ನೆಲ್ಲ ಮುಗಿಸಿ ಮತ್ತು ನಾವು ಮಧ್ಯಾಹ್ನ ಒಳ್ಳೆಯ ಭೋಜನ, ಆಟಿ ಭೋಜನ ಅಂತ ಇರ್ಬೋದು, ಆಟಿ ಊಟ, ಒಂದು ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಮಾಡಿದ ಖಾದ್ಯಗಳು, ಪದಾರ್ಥ ಇದೆಲ್ಲ ಇರ್ಬೋದು, ಈಗಾಗಲೇ ಹೇಳಿದರು ಅಂಥದ್ದನ್ನೆಲ್ಲ ನಾವು ಬಳಸಿ ಹೆಚ್ಚಿನ ಐಟಮ್ಗಳನ್ನು ಮನೆಯಲ್ಲೇ ಮಾಡಿ ತರುವಂಥದ್ದು. ನಮ್ಮ ಜನಾಂಗದ ಅಥವಾ ನಮ್ಮ ಭಾಷೆಯ ಎರೆ ಭಾಷೆ ಜನಾಂಗದ ಕೆಲವು ಹೆಣ್ಣುಮಕ್ಕಳೆಲ್ಲ ಅವೆಲ್ಲ ಅವರವರ ಮನೆಯಲ್ಲೇ ಅಡುಗೆಯನ್ನು ಮಾಡಿ ತಂದು ಅದನ್ನು ಬಳಸ್ತಾರೆ. ಅದು ಈಗಾಗಲೇ ಅದರ ಬಗ್ಗೆ ಒಂದೆರಡು ಮೀಟಿಂಗಲ್ಲಿ ಆಗಿದೆ. ಯಾರ್ಯಾರು ಏನೇನು ಮಾಡಬೇಕು ಅಂತ ನಾವು ಜವಾಬ್ದಾರಿ ವಹಿಸಿಕೊಟ್ಟಿದ್ದೇವೆ. ಅದನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಯೋಜನೆ ಇದೆ. ಈಗಾಗಲೇ ಅಧ್ಯಕ್ಷರು ಹೇಳಿದರು, ನಾವು ಪುತ್ತೂರಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಅದೇ ರೀತಿ ಇದು ಎರಡನೇ ಕಾರ್ಯಕ್ರಮ ನಮ್ಮ ಅರೆಭಾಷೆ ವತಿಯಿಂದ. ಬೇರೆ ಕಾರ್ಯಕ್ರಮಗಳು ಆಟಿಯಲ್ಲಿ ಇದು ಸುಮಾರು ಆಗ್ತಾ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದೇವೆ. ನಮ್ಮ ಅರೆಭಾಷೆ ವತಿಯಿಂದ ಈ ಎರಡು ಕಾರ್ಯಕ್ರಮಗಳನ್ನು ಇಲ್ಲಿ ಈಗ ಮಾಡಿ ಇನ್ನೊಂದು ಕಾರ್ಯಕ್ರಮ ಸಹ ಮಾಡುವ ಒಂದು ಯೋಜನೆ ಇದೆ ಕಲಿಕೆಯಲ್ಲಿ, ಅದು ಸಹ ತಯಾರಿಯಲ್ಲಿ ಇದೆ. ಅದು ಹಾಗೆ ನಾವು ನಮ್ಮ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಪದ್ಧತಿಗೆ ಹೆಚ್ಚಿನ ಒಂದು ಪ್ರಾಥಮಿಕತೆಯನ್ನು ಕೊಡಿಸುವಲ್ಲಿ ಅಥವಾ ಅದನ್ನು ಪ್ರವರ್ಧಮಾನಕ್ಕೆ ತರುವಲ್ಲಿ ನಮ್ಮ ಅರೆಭಾಷೆ ಅಕಾಡೆಮಿಯು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಅದು ಮಡಿನಾಡು ಉತ್ಸವ ಇರ್ಬೋದು, ಆಟಿ ಊಟ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗೋಷ್ಠಿ ಇರ್ಬೋದು, ಅಥವಾ ಬೇರೆ ಶಾಲೆಗಳಲ್ಲಿ ಅರೆಭಾಷೆ ಸಂಘಗಳ ಸ್ಥಾಪನೆ ಇರ್ಬೋದು, ಬೇರೆ ಬೇರೆ ಹಲವು ಕಾರ್ಯಕ್ರಮಗಳನ್ನು ನಮ್ಮ ಅರೆಭಾಷೆ ಅಕಾಡೆಮಿಯು ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ.